समर्पयामि आवायामि रत्नसिंहासनं समर्पयामि भाग्यं समर्पयामि हस्तयोः अर्घ्यमाद्यं समर्पयामि मुखामुखे आचमनं समर्पयामि अनन्तरं देवकृते पूजयित्वा दीपनिराजनं दर्शयामि कपूरगौरं प्रयातारं संसारसारं भुजनेत्रहारं सदासंसंयारविन्दे भवन्प्रयामि चैतन्यमामि कपूरं वरं दर्शयामि आगमातं देवानां गुणानां प्रज्ञां पुनः कल्पानादं नैवेद्यं सर्ववेदं नामकं दरिद्रवेदं नैवेद्यं तुमिका श्री विघ्नेश्वराय नमः परमे फलदाख्याफलमज्जूरफल इच्छुफलनैवेद्यं निवेदयामि पंचफलसमर्पणनैवेद्यं निवेदयामि हरिफलनैवेद्यं निवेदयामि नैवेद्यान्तर्विभेदाख्यं स्वाहा नारिकेलफलादेन स्थापयामि ताम्बूलान्तरे विशेषाख्यं स्वाहा हिरण्यगर्भगर्भस्थं नेमबीजमृगावतु अनन्तपुण्यफलदं मनश्शान्तिं प्रयच्य मे सुवर्णदक्षिणां समर्पयामि पूजा पूर्वक श्री श्री जगद्गुरु 1008 श्री श्री सिद्धलिंग शिवाचार्य महास्वामिना अमृत हस्तस्य पूर्णाहुति अमृत हस्तस्य पूर्णाहुति स्थापना पूर्वक पूर्णाहुति हस्तस्य पूर्णाहुति महोत्सव कार्यक्रमस्य भक्तमहाशयರು नमः शिवाय शांताय नमः सोमाय शंभवे नमः शिवाय कल्याणवते नमो नमः शिरसा नमस्कारं करोमि करुणावतारं संसारहारं प्रियंगारं सदा वसन्तं यारविन्दे भौम भवानी चैतन्यवामि कर्पूरमङ्गलं विराजनम्
ಅಂತ ಕಲ್ಯಾಣ ಮಂಟಪವನ್ನ ಮಾಡಿದ್ದಾರೆ. ಹಾಗೆ ಈ ಸಮಾಜದವರು ಏನಿದೆಯಲ್ಲ ಇಲ್ಲಿಯೂ ಸಹಿತ ಉತ್ತಮವಾದಂತ ಕಲ್ಯಾಣ ಮಂಟಪ ಆಗಿ ಈ ಸಮಾಜದ ಜನರಿಗೆ ಆಗೋದ್ರ ಜೊತೆಗೆ ಉಳಿದಂತ ಎಲ್ಲ ಸಮುದಾಯದ ಜನರಿಗೂ ಸಹಿತ ಮಂಗಲ ಆಗುವಂತ ಒಂದು ಮಂಗಲ ಭವನ ಆಗ್ಲಿ ಅನ್ನುವಂತ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನಾನು ಹಾರೈಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ದಿವಸ ಇನ್ನೂ ಸಹಿತ ಅನೇಕವಾಗಿರ್ತಕ್ಕಂಥ ಸ್ವಾಮೀಜಿಯವರು ಮತ್ತು ಅತಿಥಿ ಗಣ್ಯರು ಸಹಿತ ಮಾತಾಡುವಂತರಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹೆಚ್ಚು ಹೊತ್ತು ಮಾತಾಡದೆ ನಿಮ್ಮೆಲ್ಲರ ಮಕ್ಕಳಿಗೆ ಒಂದು ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನ ನೀಡೋದ್ರ ಜೊತೆಗೆ ಈ ಸಮಾಜವನ್ನ ದೇರ್ ಈಸ್ ನಥಿಂಗ್ ಈಕ್ವಲ್ ಟು ನಾಲೆಡ್ಜ್ ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ಮನುಷ್ಯನಿಗೆ ಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯ. ಆ ಜ್ಞಾನವನ್ನ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡುವಂತ ಕೆಲಸವನ್ನ ಈ ಸಮಾಜದ ಜನ ಮಾಡಲಿ. ಯಾಕಂತ ಕೇಳಿದ್ರೆ ಮಾಡಿದ ನಂತರದಲ್ಲಿ ಮಕ್ಕಳೆಲ್ಲರೂ ಉನ್ನತವಾದಂತ ಮಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನ ಸಾಕಿ, ಯಾಕೆಂತ ಕೇಳಿದ್ರೆ ಚಿಕ್ಕವರಿದ್ದಂತ ಸಂದರ್ಭದಲ್ಲಿ ಮೇ 14 ತಾಯಂದಿರ ದಿನ ಅಂತಾರೆ. ಆದ್ರೆ ಮಗು ತಾಯಿ ಇಲ್ಲ ಅಂತ ಹೇಳಿದ್ರೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡವರಾದ ಮೇಲೆ ಆ ತಾಯಿಯನ್ನ ನೆನೆಸಿಕೊಳ್ಳುವಂತ ಸುದಿನವನ್ನ ಸುಜ್ಞಾನವನ್ನ ಎಲ್ಲರೂ ಸಹಿತ ಮಾಡ್ಬೇಕಾಗಿದೆ. ಇವತ್ತು ತಂದೆ ತಾಯಿಗಳನ್ನ ತಿರಸ್ಕರಿಸುವಂತ ಸಮಾಜ ಆಗ್ತಾ ಇದೆ. ಅದಕ್ಕೋಸ್ಕರ ಇದು ಭಾರತೀಯ ಸಂಸ್ಕೃತಿ ಅಲ್ಲ, ಅದು ವಿದೇಶದ ಸಂಸ್ಕೃತಿ. ಈ ಮಣ್ಣಿನಲ್ಲಿ ತ್ಯಾಗ ಬಲಿದಾನಕ್ಕೆ ಹೆಸರಾಗಿರ್ತಕ್ಕಂಥ ಪುಣ್ಯ ಭೂಮಿ ಇದು. 8.5 ಲಕ್ಷ ಜನರು ಏನದರಲ್ಲ ಈ ಭಾರತ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿದಂತ ಮಹಾನ್ ಪುಣ್ಯ. ಶಿವನಿಗೆ ವಿಶ್ವದಲ್ಲಿ ಪ್ರಖ್ಯಾತನಾದಂತ ಅಖಿಲಾಂಡ ಬ್ರಹ್ಮಾಂಡ ಕೋಟಿ ನಾಯಕನಾದ ಶ್ರೀ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದಾಗ ಅದಕ್ಕೆಲ್ಲರ ಸಹಕಾರ, ಹಿರಿಯರ ಹಾಗೂ ಯುವಕರ ಸಹಕಾರ ಬಹಳ ಅತ್ಯದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದು. ಸುಮಾರು ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಸಾಮಾನ್ಯ ವಿಚಾರ ಅಲ್ಲ. ಬೆಳಗಿನ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ನಿಜಕ್ಕೂ ನನ್ನ ಕಣ್ಣುಗಳು ಪಾವನವಾದವು. ಮಕ್ಕಳಿಂದ ಹಂಸಪ್ರಿಯ ನೃತ್ಯ ಕಲಾ ತಂಡ ಕೊಟ್ಟವರು ಇವರಿಂದ ಮಕ್ಕಳಿಂದ
ನೃತ್ಯ ಪ್ರದರ್ಶನ ನಡೀತಾ ಇದೆ. ದಯಮಾಡಿ ಅದನ್ನು ವೀಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಚಿಕ್ಕ ವಯಸ್ಸು ಒಮ್ಮೆ ಜೋರಾದ ಚಪ್ಪಾಳೆಯ वशीकर दीन दयाकर कांति दिवाकर रूप सुधाकर गुणरत्नाकर नीतु तथ्यतु परा प्रताप राम सद्गुण धाम
ಚಾಲಕ ಬಾಲಕ ನಾಮವು ನಿಂಗ್ಯಾತಕ
ಸಿದ್ದೇಶ್ವರ ನಗರ ಸಾಲುಂಚಿ ಮರಗವಲ್ಲ ಏರ್ಟೆಲ್ ಟವರ್ ಹತ್ರ ಆ ಒಂದು ಸ್ಥಳದಲ್ಲಿ ಸ್ವಂತ ಮನೆಯಲ್ಲಿ ಈ ಒಂದು ಅಭ್ಯಾಸವನ್ನ ಮಾಡುತ್ತಾರೆ. ತದನಂತರ ನಿಮ್ಮ ಸೇರಿಸಬೇಕಾದಂತಹ ಬಸವೇಶ್ವರ ನಗರ ಸಾಲುಂಚಿ ಮರಗವಲ್ಲ ಏರ್ಟೆಲ್ ಟವರ್ ಹತ್ರ ಆ ಒಂದು ಸ್ಥಳದಲ್ಲಿ ಸ್ವಂತ ಮನೆಯಲ್ಲಿ ಈ ಒಂದು ಅಭ್ಯಾಸವನ್ನ ಮಾಡುತ್ತಾರೆ. ತದನಂತರ ನಿಮ್ಮ ಸೇರಿಸಬೇಕಾದಂತಹ